ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ವಿಜಯ್ ಸುನೀಲ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಮ್ಮನ ಬಗ್ಗೆ ಏನ್ ಹೇಳಿ, ಅಮ್ಮ ಸ್ಟೇಜಲ್ಲಿ ಇದ್ರೆ ಅದೊಂದು ಸರಸ್ವತಿ ನೋಡ್ದಂಗೆ ಆಗತ್ತೆ. ಯಾಕೆಂದ್ರೆ ನಾನು ಅಮ್ಮನ ನೋಡಿದ್ದ ಕ್ಷಣ ಅವರು ಪಿ ಶ್ರೀನಿವಾಸ್ ಮತ್ತೆ SP ಬಾಲಸುಬ್ರಹ್ಮಣ್ಯ ಆ 3 ಜನ ಒಂದೇ ವೇದಿಕೆಯಲ್ಲಿ ನೋಡೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರು ಆಡ್ತಾರೆ, ನಾವು ಕುತ್ಕೊಂಡು ನೋಡ್ತಿದ್ವಿ. ಆಕ್ಚುಲಿ ಆ ಒಡನಾಟ ಅಮ್ಮ ಎದುರುಗಡೆ ಹಿಂಗೆ ಮಾತಾಡಿದ್ದೀನಿ ಅಮ್ಮನ ಹತ್ರ. ಒಬ್ಬ ಅಭಿಮಾನಿಯಾಗಿ, ಒಬ್ಬ ನಟನಾಗಿ ಬಿಸಿಯು ಅಮ್ಮ. ಯಾಕಂದ್ರೆ ಅವ್ರಿಗೆ ತುಂಬಾ ಇಷ್ಟವಾದ ಹಾಡು ಅಂದ್ರೆ ಅಮ್ಮನಿಗೆ ಯಾವಾಗ್ಲೂ ಹಾಡ್ತಿರ್ತಾರೆ. ಆ ಒಂದು ಹಾಡು ಮತ್ತೆ ಅಮ್ಮ ಇನ್ನೂ ತುಂಬಾ ಇಷ್ಟವಾದಂದ್ರೆ ನನಗೆ ಗೋವಿಂದ ಪೂಜೆ ಸಲುವಾಗಿ ಈ ನೆಡೆ ಮಾಪ ಹೇಗೆ ಈ ಬಾಳ ಸ್ವರ ಸರಸ್ವತಿ ಈ ನೆನೆವ ಹಾದಿಯಲ್ಲಿ ಹಾಡು ಟೈಮಲ್ಲಿ ಆ ಜನರಿಗಿಲ್ಲ ಹಾಡು ಬರ್ತಿದೆ. ಕಲ್ಪನಾ ಮತ್ತು ಜಾನ್ವಿ ಅವರಿಬ್ಬರಿಗೂ ಆ ಒಂದು ಪರಿಚಯ ಒಂದು ಸ್ವರ ಆದರೆ ಒಂದು ಅಭಿನಯ. ಯಾಕಂದರೆ ಸುಮಾರು ಸಿನಿಮಾಗಳಲ್ಲಿ ವಿಜಯ ಶಾಂತಿಯ ಅಷ್ಟು ಅಚ್ಚುಕಟ್ಟಾಗಿ ಪ್ಲಸ್ ಆಲ್ ದ ಲೆಜೆಂಡ್ಸ್ ಅಮ್ಮನಿಗೋಸ್ಕರ ಹಾಡಕ್ಕೆ ಬರ್ತಾ ಇಲ್ಲ, ನನ್ನ ಹಾಡೋದು ತಿಳಿಸ್ಬಿಡಮ್ಮ, ನೀವು ಹಾಡೋದು ಬೇಡಮ್ಮ. ಜಸ್ಟ್ ಆ ಕಾರ್ಯಕ್ರಮ ಬಂದು ಆ ಪ್ರಶಸ್ತಿಯಿಂದ ಆನರ್ ತಿರುಗುತ್ತಾರೆ. ಕಲ್ಪನಾ ಆ ಪ್ರಶಸ್ತಿಗೆ ಪಡ್ಕೋಬೇಕು ಅಂತ ಹೇಳ್ತಾರಮ್ಮ. ಅಮ್ಮನಿಗೆ ಆ ಸೀರೆ ವೈಟ್ ಸಾಕಿ ನನಗೆ ತುಂಬ ಇಷ್ಟ ಆಯಿತು. ಅಮ್ಮನಿಗೆ ಆ ಸೀರೆ ವೈಟ್ ಯಾವಾಗಲೂ ಹೋಗ್ತಾ ಇದ್ರಮ್ಮ. ಮಗನ ಸರಿ ಅದನ್ನೇ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಅದು ಖುಷಿ ಆಗುತ್ತೆ. ಈ ಅಧ್ಯಯನಕ್ಕೆ ಕಾರ್ಯ ಮುಗಿಯ ಸ್ಮರಣೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಅವ್ರ ಹಾಡನ್ನ ನಮ್ಮ ಒಂದು ಸವಾಲು